ನೀವು ನನಗೋಸ್ಕರ ಬೇಜಾರು ಮಾಡ್ಕೋಬೇಡಿ. ಇನ್ನು ನಾನು ಕೂಡ ಆ ಕುಟುಂಬದ ಬಗ್ಗೆ ಯೋಚನೆ ಮಾಡಲ್ಲ. ಹೇಗ್ ನಡಿಬೇಕು ಅಂತಿರತ್ತೋ ಹಾಗೆ ನಡೆಯುತ್ತೆ. ಈ ಆಲೋಚನೆಯಿಂದ ಹೊರಗಡೆ ಬರೋದಕ್ಕೆ ಜಾಬ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನನ್ನ ಪ್ರಯತ್ನನ ನಾನು ಶುರು ಮಾಡ್ತೀನಿ. ಮತ್ತೆ ಮೊದಲಿಂದ ಜೀವನನ ಶುರು ಮಾಡ್ತೀನಿ. ಕಷ್ಟ ಏನು ನನಗೆ ಹೊಸ್ತಲ್ವಲ್ಲ. ನಾವು ಬದುಕೋದಕ್ಕಾದ್ರೆ ಇವಾಗ ನೀನು ಸಂಪಾದನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ ಅವನಿ. ನನ್ನ ಕಾರು ನನ್ನ ಕಾಲು ಚೆನ್ನಾಗಿದ್ದಷ್ಟು ದಿನ ಊಟಕ್ಕೇನು ಕೊರತೆ ಇರಲ್ಲ. ಆದ್ರೆ ನನಗೊಂದು ಆಧಾರ ಇರ್ಬೇಕಲ್ವಾ ಬಾವ? ಅವನಿ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾಳೆ ರೀ. ಇವಾಗ ಸಂಪಾದನೆಗಿಂತ ಸಮಯ ಯಾವುದೋ ಒಂದು ಕೆಲಸದಿಂದ ಕಳಿಬೇಕು. ಆವಾಗ ಯೋಚನೆಗಳು ಬದಲಾಗುತ್ತೆ. ನಾಳೆಯಿಂದ ಕೆಲ್ಸದ ಪ್ರಯತ್ನನ ಶುರು ಮಾಡ್ತೀನಿ. ಸರಿ ಅವನಿ, ನಿನಗೇನು ಅನ್ಸುತ್ತೆ ಅದನ್ನು ಮಾಡು. ಏನಮ್ಮ, ನನ್ನ ಹತ್ರ ಏನಾದರೂ ಮಾತಾಡಬೇಕಾ? ನಿನಗೆ ಹೆಂಡತಿ ಆಗೋಳ ವಿಷಯದಲ್ಲಿ ಒಂದು ಟೈಮಲ್ಲಿ ನೀನು ನಂಗೇನು ಮಾತು ಕೊಟ್ಟಿದ್ಯೋ? ಅಮ್ಮನಂತಹ ಜಾತಕ ಹೊಂದಿರೋ ಹುಡುಗಿನೇ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ಆ ಮಾತಿಗೇನಾದರೂ ನೀನು ಕಟ್ಟುಬದ್ಧವಾಗಿದ್ದಿದ್ರೆ ಇವತ್ತು ನಮ್ಮ ಕುಟುಂಬದ ಪರಿಸ್ಥಿತಿ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಜಾತಕ ಹೊಂದಾಣಿಕೆ ಆಗದೆ ಇದ್ರು ನಮ್ಮ ಸೋದ್ರ ಸೊಸೆನೆ ನಮ್ಮನೆಗೆ ಸೊಸೆಯಾಗಿ ಬಂದ್ಲು ಅಂತ ನಾವು ತುಂಬಾ ಸಂತೋಷ ಪಟ್ವಿ ಕಣೋ. ಆದ್ರೆ ಕೊನೆಗೆ ವಾರಸದಾರರ ವಿಷಯದಲ್ಲಿ ಹಾಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲರ ಜೀವನನೂ ಚೆನ್ನಾಗೇ ಇದೆ. ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೇನೆ ನೋವು ಆಗ್ತಿದೆ. ಅವನಿ ಕೂಡ ಆ ಮನೇಲೆ ಉಳ್ಕೊಳ್ಳೋದಿಕ್ಕೆ ನಿಧಾನವಾಗಿ ಅಭ್ಯಾಸ ಮಾಡ್ಕೋತಾಳ ಕಣೋ. ಅವನಿ ಆ ರೀತಿ ನಿರ್ಧಾರ ತಗೊಂಡಿದ್ದಕ್ಕೆ ನಡೆದಿದ್ದನ್ನೆಲ್ಲ ಮರ್ತೋಗಿ ಅವನೀನು ಮರ್ತ್ ಹೋಗೋ. ನೀನ್ ಯಾಕೋ ಹೀಗಿರ್ಬೇಕು? ನಿನಗೂ ಒಂದು ಜೊತೆ ಇರಬೇಕು. ನೀನು ಒಂಟಿ ಆಗ್ಬಾರ್ದು. ನಾವೊಂದು ನಿರ್ಧಾರ ತಗೊಂಡಿದ್ದೀವಿ. ನಿರ್ಧಾರನಾ? ಏನದು? ನಿನಗಿನ್ನೊಂದು ಮದುವೆ ಮಾಡೋಣ ಅನ್ಕೋತಿದ್ದೀವಿ. ನಾವೇನು ಆತರಪಟ್ಟು ನಿರ್ಧಾರ ತಗೊಂಡಿಲ್ಲ. ತುಂಬಾ ಯೋಚನೆ ಮಾಡೇ ನಿರ್ಧಾರ ಮಾಡಿದ್ವಿ. ನಿನ್ ನಿರ್ಧಾರ ಏನು ಅಂತ ಹೇಳು. ಮನ್ಸಿಗೆ ಏನೋ ಕೆಟ್ಟದಾಗ ಅನಿಸ್ತಾ ಇದೆ. ಅಲ್ಲಿ ನನ್ನ ಭಾವನ ಮನ್ಸನ್ನ ಇನ್ನೂ ಬದಲಾಯಿಸೋ ಪ್ರಯತ್ನ ಮಾಡಿ ನನ್ನ ಶಾಶ್ವತವಾಗಿ ದೂರ ಮಾಡ್ಬಿಡ್ತಾರ? ಯಾಕೆ ಹೀಗೆ ನಡೀತಾ ಇದೆ? ಅವನಿ ಜೊತೆ ಡಿವೋರ್ಸ್ ಕೊಡ್ಸಿ ನಿನಗೆ ಇನ್ನೊಂದು ಮದುವೆ ಮಾಡಿಸ್ತೀವಿ. ಈ ಸಲಿನಾದ್ರೂ ನಮ್ಮ ಮನೆಗೆ ಬೇಕಾಗಿರೋ ಜಾತಕ ಹೊಂದೋ ಅಂತ ಸೊಸೆ ಸಿಗ್ತಾಳೇನೋ?
ನಮ್ಮ ಪ್ರಶ್ನೆಗೆ ನಿನ್ನಿಂದ ನಮಗೆ ತಕ್ಷಣ ಉತ್ತರ ಸಿಗೋದಿಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ನಮ್ಮ ಪ್ರಶ್ನೆಯಲ್ಲಿ ಎಷ್ಟೋ ನೋವಿದೆ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ನಾಳೆ ನಿನ್ನ ನಿರ್ಧಾರ ಹೇಳು. ನಾಳೆವರೆಗೂ ಗಡುವು ಅಗತ್ಯ ಇಲ್ಲ ಅಪ್ಪ. ನನ್ನ ಉತ್ತರ ಈಗಲೇ ಹೇಳ್ತೀನಿ. ನಂಗೆ ದೂರವಾಗಿರೋದು ಮೆಲ್ಲ ಮೆಲ್ಲಗೆ ಅಭ್ಯಾಸ ಮಾಡ್ಕೋತಿದ್ದಾನೆ ಅಂದ್ರೆ ನನ್ನ ಪೂರ್ತಿಯಾಗಿ ಮರ್ತೋಗ್ತಾನ? ಮರೆಯೋಕ್ಕಾಗಲ್ಲ ಅಪ್ಪ. ಅವನಿನ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ನನ್ನನ್ನ ಹೆಂಡತಿ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾನ? ಅವನಿ ಸ್ಥಾನ ಯಾವತ್ತಿಗೂ ಹಾಗೆ ಉಳ್ಕೊಳ್ಳುತ್ತೆ ಅಪ್ಪ. ಆ ಸ್ಥಾನನ ಇನ್ಯಾರು ಭರ್ತಿ ಮಾಡಕ್ಕಾಗಲ್ಲ. ಮದ್ವೆ ದಿನ ಮಾಡಿರೋ ಪ್ರಮಾಣಗಳನ್ನೆಲ್ಲ ಮರ್ತ್ಬಿಡ್ತಾನ? ಆ ಪ್ರಮಾಣಗಳನ್ನ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಮತ್ತೊಂದು ಹೆಣ್ಣನ್ನ ನನ್ನ ಜೀವನದೊಳಗೆ ಆಹ್ವಾನಿಸೋದಕ್ಕಿಂತ ಹೀಗೆ ಒಬ್ಬಂಟಿಯಾಗಿ ಉಳಿಯೋದೇ ಒಳ್ಳೇದು. ಮತ್ತೊಂದು ಮದುವೆ ವಿಷಯನ ನನ್ನ ಹತ್ರಕ್ಕೆ ಯಾವತ್ತಿಗೂ ತಗೊಂಡು ಬರಬೇಡಿ. ತಗೊಂಡು ಬರಬೇಡಿ. ಇನ್ನು ಕಾಲನೇ ನಮ್ಮ ಸಮಸ್ಯೆಗೆ ಉತ್ತರ ಕೊಡ್ಬೇಕು. ಅವನಿಯಿಂದ ನಮ್ಮ ಮನೆಗೆ ನನ್ನಂತ ಜಾತಕ ಹೊಂದೋ ವಾರಸ್ದಾರರು ಬಂದಿದ್ರೆ ಈ ದಸರಾ ಹಬ್ಬದ ದಿನ ದೇವಸ್ಥಾನದಲ್ಲಿರೋ ದುರ್ಗಾ ಮಾತೆ ಸಾಕ್ಷಿಯಾಗಿ ಬಂಗಾರದ ಉಯ್ಯಾಲೆಯಲ್ಲಿ ನನ್ನ ಮೊಮ್ಮಗಳಿಗೆ ನಾಮಕರಣನ ಅದ್ದೂರಿಯಾಗಿ ಮಾಡ್ತಿದ್ದೆ. ಅಂಥದ್ದು ಇವಾಗ ಸರೋಗೆಸಿ ಅನ್ನೋ ಪದ್ಧತಿ ಮುಖಾಂತರ ಕೃಷ್ಣನ್ಗೆ ಹುಟ್ಟಿರೋ ಮಗಳಿಗೆ ನಾಮಕರಣ ಮಾಡ್ಬೇಕಾಗಿ ಬರ್ತಿದೆ. ನಾವೆಷ್ಟೇ ನೋವು ತಿಂದ್ರೂ ಕೂಡ ಕಳೆದು ಹೋಗಿರೋ ಕಾಲನ ಮತ್ತೆ ತರೋಕ್ಕಾಗಲ್ಲ ವೇದ. ಹಿಂದೆ ನಡೆದೋಗಿರೋದನ್ನ ಭವಿಷ್ಯಕ್ಕೆ ತರೋಕ್ಕಾಗೋದಿಲ್ಲ. ಪದ್ಧತಿ ಯಾವುದೇ ಇರ್ಬೋದು, ಕೃಷ್ಣನ್ ಹುಟ್ಟಿರೋ ಮಗಳನ್ನಂತೂ ನಮ್ಮ ಮೊಮ್ಮಗಳು ಅಂತ ಒಪ್ಕೊಂಡಿರೋದ್ರಿಂದ ಮಾಡಬೇಕಾಗಿರೋದನ್ನ ಮಾಡಲೇಬೇಕು. ಮನೇಲಿ ಮಾಡ್ಬೇಕಾಗಿರೋ ಫಂಕ್ಷನ್ನ ದೇವಸ್ಥಾನದಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ? ಎಲ್ಲಾದ್ರೆ ನಿಮ್ಗೇನು? ನೀವೇನ್ ನೋಡ್ಬೇಕೇನು? ಆ ನೇತ್ರಾನಂದನಿಗೆ ಕಾಣಿಸ್ತಾ ಇದ್ರು ಶ್ರವಣಾನಂದ ಕೇಳಿಸ್ಕೊತಾನಲ್ವಾ? ನೀನ್ ಯಾವ ರೀತಿಲಿ ಆನಂದ ಹೊಂದಿದ್ರು ಸಾರಲ್ಲಿರೋ ಕೊತ್ತಂಬರಿ ಸೊಪ್ಪಿನ ಹಾಗೆ ಹೊರತು ನಿನಗ್ ಪ್ರತ್ಯೇಕವಾದ ಗೌರವ ಇದೆಯಾ? ಅದು ನಿಜಾನೇ ಬಿಡು. ನಿಹಾರಿಕಾ, ಕೃಷ್ಣ, ಟೈಮ್ ಆಗ್ತಿದೆ, ಹೊರಡೋಣ ಬನ್ನಿ. ಬರ್ತಿದ್ದೀನಮ್ಮ. ಅಪ್ಪ ಅಮ್ಮ ರೆಡಿಯಾಗಿ ಬಂದಿದ್ದಾರೆ, ನೀನು ಬೇಗ ಬಾ. ನಿನ್ಗೆ ಹುಟ್ಟಿರೋ ಮಗಳಾಗಿರೋದಕ್ಕೆ ನಿನಗೆ ಖುಷಿ ಆಗತ್ತೆ ಅಂತ ಗೊತ್ತಿದೆ. ನನಗೆ ಹುಟ್ಟಿದ್ದು ಅಲ್ಲದೆ ಇರೋದಕ್ಕೆ ನನಗೆ ನಿನ್ನಷ್ಟು ಆತ್ರ ಏನಿಲ್ಲ. ಆಗಿರ್ಬೋದು, ಆದ್ರೆ ಈ ಮಗುನೇ ನಮ್ಮ ಪಾಲಿಗೆ ವರ ಆಗಿರುವಾಗ ನಡಿಬೇಕಾಗಿರೋದು ನಡಿಬೇಕಾದ ಟೈಮಲ್ಲೇ ನಡಿಬೇಕು. ಬೇಗ ಹೋಗೋಣ, ನಡಿ. ನನ್ನ ಕರ್ಮ, ನನ್ಗಂತೂ ಇದು ತಪ್ಪಲ್ಲ. ಮಗುನ ಎತ್ಕೊಂಡ್ ಬಾ. ಈ ಟೈಮಲ್ಲಿ ನಾನು ಎತ್ಕೊಂಡ್ರೆ ಚೆನ್ನಾಗಿರಲ್ಲ.
ನೀನೇ ಎತ್ಕೋ. ಹಾ, ನಮ್ ಲಾಯರ್ ಮುಖಾಂತರ ಎಲ್ಲ ಡಾಕ್ಯುಮೆಂಟ್ಸು ಕಳಿಸಿದಾಗಿದೆ ರೀ. ಓಕೆ ರೀ, ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಹತ್ರ ಬರ್ತೀನಿ. ಸರಿ, ಇಡ್ತೀನಿ. ವೇದ, ನಾನು ಹೊರಟು ಬರ್ತೀನಿ. ಫಂಕ್ಷನ್ ನಲ್ಲಿ ನೀವು ಇದ್ದಿದ್ರೆ ಚೆನ್ನಾಗಿರ್ತಿತ್ರಿ. ಈಗ ಒಂದ್ ವೇಳೆ ನಾನು ಹೋಗದೆ ಇದ್ರೆ ಮೂರನೇವ್ರು ನಮ್ಮ ಜಮೀನ ಅಕ್ರಮವಾಗಿ ಆಕ್ರಮಿಸ್ಕೋತಾರೆ. ಖಂಡಿತ ನಾನು ಹೋಗ್ಲೇಬೇಕು. ನೀವು ಫಂಕ್ಷನ್ನ ನೀಟಾಗಿ ಮುಗಿಸ್ಕೊಂಡು ಬಂದ್ಬಿಡಿ. ಇನ್ನು ನಾನು ಹೊರಡ್ತೀನಿ. ಸರಿ ರೀ, ಲ್ಯಾಂಡ್ ವಿಷಯದಲ್ಲಿ ಯಾವುದೇ ಗಲಾಟೆಗಳು ಆಗದಿದ್ದ ಹಾಗೆ ಸರಿಯಾಗಿ ಮುಗಿಸ್ಕೊಂಡು ಬಂದ್ಬಿಡಿ. ಅಮ್ಮ ಹೊರಡೋಣವಾ? ಅತ್ತೆಯವ್ರೆ, ಕೃಷ್ಣ ಮಾಮೂಲಿಯವನಲ್ಲ. ಅದಕ್ಕೆ ಕೃಷ್ಣನ್ಗೆ ಹುಟ್ಟಿರೋ ಮಗಳು ಕೂಡ ಹೆಚ್ಚು ಕಮ್ಮಿ ಅಂತ ಗುಣಗಳನ್ನೇ ಹೊಂದಿರ್ತಾಳೆ. ಅದಕ್ಕೆ ಒಳ್ಳೆ ಹೆಸರಿಡಿ. ಚೆನ್ನಾಗಿ ನಿಮ್ಮ ಹಾಗೆ ಬುದ್ಧಿವಂತಳಾಗಿ ಬೆಳಿಬೇಕು ಅಂತ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ. ಹೌದಮ್ಮ, ಕೃಷ್ಣನ್ ರಕ್ತ ನಿಹಾರಿಕನ್ ಪಾಲನೆ ಹೇಗಿರುತ್ತೋ ಇನ್ನು ಮುಂದೆ ನೋಡ್ಬೇಕು. ಯಾವುದೋ ಒಂದು ರೀತಿನಲ್ಲಿ ನನ್ನ ಮಗಳೇ ಈ ಮನೆಗೆ ಮೊದಲನೇ ವಾರಸ್ದಾರಳಾದ್ಲು. ನಾನು ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೇದಕ್ಕೆ, ಅತ್ತೆ ಆನಂದವಾಗಿರೋದಕ್ಕೆ. ಅದಕ್ಕೆ ಮಗುನ ಅತ್ತೆಯವ್ರ ಹಾಗೆ ತಿದ್ದಿ ತೀರ್ತೀನಿ. ಲೇಟ್ ಆಗ್ತಾ ಇದೆ, ಇನ್ನೆಲ್ಲ ಹೊರಡೋಣ ಬನ್ನಿ. ನಾವು ಕೂಡ ಹೋಗೋಣ ವಸಂತ. ಶಿವ ಪೂಜೆಲ್ ಕರಡಿ ಹಾಗೆ ನಾವ್ಯಾಕ್ರಿ, ಅವ್ರು ಹೋಗ್ಲಿ ಬಿಡಿ. ಅಮ್ಮ, ನೀವು ಹೊರಡಿ. ಶ್ರೀಕರ್, ಹೊರಡೋಣವಾ? ನಡೀರಿ. ಹುಷಾರಾಗಿ ಹೋಗಿ ಬನ್ನಿ ಅತ್ತೆಯವ್ರೆ. ಅವ್ರು ಹೋಗಿ ತುಂಬಾ ಹೊತ್ತಾಯ್ತು, ಕೂತ್ಕೊಳ್ಳಿ. ಓ, ಇವತ್ತು ನನ್ನ ತಂಗಿ ಕೆಲಸ ಹುಡ್ಕೋದಕ್ಕೆ ಹೋಗಿದ್ದಾಳೆ. ಮೊದಲಿನ ಥರ ಆಗಿದ್ರೆ ನಿಮ್ಮ ಮುಂದೆ ಬಂದು ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ತಗೋತಿದ್ಲು. ಇವಾಗ ಅವಳಿಗೆ ಕೈ ಮುಗಿಯೋದಕ್ಕೆ ಕೂಡ ಪೂರ್ತಿಯಾಗಿ ವೈರಾಗ್ಯ ಬಂದ್ಬಿಟ್ಟಿದೆ. ಅಷ್ಟೊಂದೆಲ್ಲ ಅನುಭವಿಸಿದ ಮೇಲೆ ಯಾವ ವ್ಯಕ್ತಿಗಾದರೂ ಹಾಗೆ ಅನಿಸುತ್ತೆ. ಅವಳಿಗೆ ಆಶೀರ್ವಾದ ಮಾಡಿ ಹೋಗೋ ಕೆಲಸ ಆಗೋ ಥರ ಮಾಡು ಸ್ವಾಮಿ. ಅಕ್ಕ, ಆ ಫೋಟೋಗಳಿಗೆ ಯಾಕೆ ಕೈ ಮುಗಿತೀಯ ಅಕ್ಕ? ನಿನ್ ಬಗ್ಗೆ ಬೇಕಿದ್ರೆ ಕೇಳ್ಕೊ, ನನ್ ಬಗ್ಗೆ ಮಾತ್ರ ಏನು ಕೇಳ್ಕೋಬೇಡ. ಅವರು ಯಾರಿಗೂ ಏನು ಮಾಡಲ್ಲ, ಮಾಡೋದಕ್ಕಾಗೋದಿಲ್ಲ ಕೂಡ. ಒಳ್ಳೆಯವ್ರಿಗಂತೂ ನಿಜವಾಗ್ಲೂ ಏನು ಮಾಡಲ್ಲ, ಕೆಟ್ಟವ್ರಿಗೆ ಬೇಕಾದ್ರೆ ಮಾಡ್ತಾರೆ. ಯಾಕಂದ್ರೆ ಅವ್ರಂದ್ರೆ ದೇವ್ರಿಗೂ ಭಯ ಅಲ್ವಾ? ನಾನು ಹೊರಡ್ತೀನಕ್ಕ. ಅವನಿ, ಎಲ್ಲಿಗೆ ಹೋಗ್ಬೇಕೋ ಹೇಳು, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಬಿಡು ಬಾಬಾ. ಮೊದಲು ಗೀತಾ ಮನೆಗೆ ಬಸ್ಸಲ್ಲಿ ಹೋಗ್ತೀನಿ, ಅಲ್ಲಿಂದ ಇಬ್ರು ಗೊತ್ತಿರೋ ಆಫೀಸ್ಗೆ ಹೋಗ್ತೀವಿ. ಅವನಿ, ಒಂದು ವಿಷಯ ಹೇಳಬೇಕಿತ್ತು. ಹೇಳಕ್ಕ. ಗೊತ್ತಿರೋರು ಹೇಳಿದ್ರು. ಏನದು? ನಿಹಾರಿಕಾ ಕೃಷ್ಣ ಸರೋಗೆಸಿ ಮುಖಾಂತರ ಮಗುನ ಪಡ್ಕೊಂಡಿದಾರಂತೆ. ಇವತ್ತು ನಾಮಕರಣ ಮಾಡ್ತಿದಾರಂತೆ. ಆ ಮನೆಯಿಂದ ಹೊರಗಡೆ ಹೋಗದೆ ಇರೋದಕ್ಕೆ ಆ ನಿಹಾರಿಕಾ ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇರ್ತಾಳೆ. ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ಕೊಂಡಿದೀನಿ. ಅವ್ರು ಏನ್ ಬೇಕಿದ್ರು ಮಾಡ್ಕೊಳ್ಳಿ ಬಾವಾ. ಇನ್ಮೇಲಿಂದ ನನ್ ದಾರಿ ನಂದು, ಅವ್ರ ದಾರಿ ಅವ್ರದು. ನನ್ ಜೀವನ ನಂದು, ಅವ್ರ ಜೀವನ ಅವ್ರದು. ನಾನು ಹೋಗಿ ಬರ್ತೇನೆ. ಮಗು ಬದುಕಿದ್ದಿದ್ರೆ ಆ ಥರ ಫಂಕ್ಷನ್ ಅವನಿ ಕೂಡ ಮಾಡ್ತಿದ್ಲು. ಶಾಂತ, ಹೊರಡೋಣವಾ? ಬೇಗ ಬಾ. ಬಂದೇ ರೀ. ಏನ್ರಿ, ಯಾಕೋ ಮಗುಗೆ ಇವತ್ತು ಈ ಬಟ್ಟೆನೇ ಹಾಕ್ಬೇಕು ಅನ್ನಿಸ್ತು.
ಅದಕ್ಕೆ ಹಾಕಿದ್ದೀನಿ. ಒಳ್ಳೆ ಕೆಲಸ ಮಾಡ್ದಿ ಶಾಂತ. ಈ ಮಗುನ ಹೆತ್ತಿರೋ ತಾಯಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅವಳೇ ಆಗಿದ್ರೆ ಮಗುವಿನ ನಾಮಕರಣದ ದಿನ ಎಷ್ಟು ಬಟ್ಟೆ ಹಾಕ್ತಿದ್ಲೋ. ನಾವು ದೇವಸ್ಥಾನದಲ್ಲಿ ಸಿಕ್ಕಿರೋ ಬಟ್ಟೆ ಹಾಕಿದ್ದೀವಿ. ಈ ಗೋವಿನ ಮೇಲಿರೋ ಗೊಂಬೆಯಲ್ಲಿ ತಾಯಿ ಇರೋದಕ್ಕೆ ನಾವು ಮಾಡ್ತಿರೋಂಥ ನಾಮಕರಣನ ಆ ತಾಯಿ ಕೂಡ ನೋಡ್ದಾಗತ್ತೆ. ಸರಿಯಾಗಿ ಹೇಳಿದ್ರಿ. ಹೊರಡೋಣವಾ? ಅಬ್ಬಾ, ಮನೆನೆಲ್ಲ ಚೀಲದಲ್ಲೇ ಹಾಕಿದ್ದೀರಾ? ಎಲ್ಲಿ ಹೋಗ್ತಿದ್ದೀರೋ? ಮಗುಗೆ ದೇವಸ್ಥಾನದಲ್ಲಿ ಇವತ್ತು ನಾಮಕರಣ ಮಾಡಬೇಕು ಅನ್ಕೋತಾ ಇದೀವಿ. ನೀವು ಬನ್ನಿ. ಸರಿಯಪ್ಪ, 5 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ. ಇದೆ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಗೇನ್ ಕೆಲ್ಸ ಇಲ್ವಾ? ಕೆಲ್ಸಕ್ಕೆ ರಜಾ ಹಾಕಿದ್ರೆ ಇರೋ ಕೆಲ್ಸನೂ ಹೊರಟೋಗುತ್ತೆ. ನಿಮ್ಮಪ್ಪನ ಹಾಗೆ ಪೂಜಾರಿ ಕೆಲಸ ಮಾಡೋದಕ್ಕೆ ನಿಮಗ್ ಮಂತ್ರ ಕೂಡ ಬರಲ್ಲ. ಹೌದು ಅಪ್ಪ, ನನ್ನ ಕೆಲಸ ಹೋಗುತ್ತೆ. ಲೇಯ್, ಒಂದಿನ ಆದರೂ ನೀನು ನಿನ್ನ ಹಾಗೆ ಬದುಕೋದನ್ನ ನಾನು ಬದುಕಿದ್ದಾಗಲೇ ನೋಡ್ತೀನಿ ಅಂತೀಯ. ಮಗನ್ನ ನಿಮ್ ಕಡೆ ತಿರ್ಗಿಸ್ಕೊಂಡು ಸೊಸೆಗ್ ಟಾರ್ಚರ್ ಕೊಡೋಣ ಅಂತಿದ್ದೀರಾ? ಬೆಳಗ್ಗೆನೆ ಇದಕ್ಕಿಂತ ದೊಡ್ಡ ಜೋಕು ಬೇರೆ ಇರೋದಿಲ್ಲ. ನೀವೇನು ಬರಬೇಕಾಗಿರೋ ಅಗತ್ಯ ಇಲ್ಲ. ನಿಮ್ಮನ್ನು ಕರೆದಿಲ್ವಲ್ಲ ಯಾಕೆ ಅಂತ ಆಮೇಲೆ ಎಲ್ಲಿ ಚುಚ್ಚಿ ಮಾತಾಡ್ತಿರೋ ಅಂತ ಕರೆದೆ ಅಷ್ಟೇ. ನೋಡಮ್ಮ, ದೇವಿ ನವರಾತ್ರಿ ಶುರು ಆಗಿದೆ. ಇವತ್ತು ಈ ಮಗುಗೆ ನಾಮಕರಣ ನಡೆಯೋದು ಈ ಮಗು ಮಾಡಿರೋ ಅದೃಷ್ಟ. ನೀವು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಏನು ಅಗತ್ಯ ಇಲ್ಲ ಬಿಡಿ ಅತ್ತೆಯವ್ರೆ. ನೀವು ನಿಮ್ಮ ಯಜಮಾನ್ರು ಹೊರಡ್ಬಹುದು. ನಮ್ಮ ಮಾತು ಇವ್ರಿಗೆ ಅರ್ಥ ಆಗಲ್ಲ. ನಾವು ಹೊರಡೋಣ ಶಾಂತ. ಸಾಮಾನೆಲ್ಲ ಇದ್ದಾಗೆ ಅಲ್ವಾ? ಆ ದೇವಸ್ಥಾನದ ಸುತ್ತ ಸಿಗೋದು ಕಷ್ಟ. ಎಲ್ಲ ಇಟ್ಟಿದ್ದೀನ್ರಿ. ಸರಿ, ಹೊರಡೋಣ ನಡಿ. ಹಬ್ಬಾ, ವೃದ್ಧ ವಯಸ್ಸಿನಲ್ಲಿ ಸಂತಾನ ಆಗಿರೋ ದಂಪತಿಗಳ ಹಾಗೆ ಮಗುನ ನೋಡಿ ಏನ್ ಸಂತೋಷ ಪಡ್ತಿದ್ದೀರೋ. ಶಿವ, ಏನ್ರಿ, ನಾವು ಹೊರಡೋಣ ಬನ್ನಿ. ನಡಿ ನಡಿ. ಮನೇಲಿರೋ ಪುಟ್ಟನ್ ಬಗ್ಗೆ ಯೋಚನೆ ಇಲ್ಲ, ತಾರೇಳ್ ಹೋಗಳ ಬಗ್ಗೆ ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ. ಹೌದೌದು. ತಾವು ಕೆಲ್ಸಕ್ಕೆ ಹೊರಡಿ. ಸರಿ. ಗೀತಾ ನನಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಿರ್ತಾಳೆ. ಬಸ್ ಯಾಕಿನ್ನೂ ಬಂದೇ ಇಲ್ಲ? ಬನ್ನಿ ಅಮ್ಮ. ಈ ಕಡೆ ಬಾರ. ಎಲ್ಲ ಸಿದ್ಧನಾ ಪುರೋಹಿತ್ರೆ? ಎಲ್ಲ ಸಿದ್ಧವಾಗಿದೆಮ್ಮ. ನೀವು ಪೂಜೆ ಸಾಮಾನು ಕೊಟ್ರೆ ಎಲ್ಲ ಸಿದ್ಧತೆ ಮಾಡ್ಕೋತೀನಮ್ಮ. ಸ್ವಲ್ಪ ಹೊತ್ತಲ್ಲೇ ಶುರು ಮಾಡೋಣಮ್ಮ. ಅವಸರ ಏನೂ ಇಲ್ಲ, ನೀವೆಲ್ಲಾನು ಮುಹೂರ್ತದ ಪ್ರಕಾರನೇ ಮಾಡಿ. ಸರಿನಮ್ಮ. ಯಾಕೋ ಎಷ್ಟು ಡಲ್ ಆಗಿದ್ಯಾ? ರಿಲೀಸ್ ದಿನ ಫ್ಲಾಪ್ ಟಾಕ್ ಬಂದಿರೋ ಸಿನಿಮಾ ಹೀರೋ ತರ ಇದೆಯಾ? ನಿಮಗ್ ಸಿಗ್ಬೇಕಾಗಿರೋ ಅದೃಷ್ಟ ನಿಮಗ್ ಸಿಗ್ದೇನೆ ನಮಗ್ ಸಿಕ್ಕಿದೆ ಅಂತನ ಶ್ರೀಕರ್ ಅವ್ರೆ? ನಾನು ನಿಮ್ ಹಾಗೆ ಯೋಚನೆ ಮಾಡೋದಿಲ್ಲ.